ಹಾಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ನೀರು ರೇಟ್ ಜಾಸ್ತಿ ಮಾಡಿದ್ದಾರೆ. ಜನಗಳಿಗೆ ತುಂಬ ಕಷ್ಟ. ಬೆಂಗಳೂರು ಸಿಟಿಯಲ್ಲಿ ಬಾಡಿಗೆ ಕಟ್ಕೊಂಡು ಜನಗಳು ಎಷ್ಟು ತೊಂದರೆ ಪಡ್ತಾ ಇದ್ದಾರೆ. ಸಂಬಳ ಬರೋದು ಕಡಿಮೆ, ಅದರಲ್ಲಿ ಮಕ್ಕಳು ಓದಿಸ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಎಲ್ಲ ಪ್ರತಿಯೊಂದಕ್ಕೂ ತೊಂದರೆ ಆಗುತ್ತೆ ಪಾಪ ಜನಗಳಿಗೆ. ಬಡವರೆಲ್ಲ ಏನು ಮಾಡ್ತಾರೆ ಹೇಳಿ, ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಸರ್ಕಾರ ಚೇಂಜ್ ಮಾಡಬೇಕು. ಬಸ್ ಫ್ರೀ, ಅದು ಫ್ರೀ, ಇದು ಫ್ರೀ ಅಂತೆಲ್ಲ ಕೊಟ್ಬಿಟ್ಟು ತಪ್ಪು ಮಾಡಿದ್ರು. ಅದು ಮಾಡಬಾರ್ದಾಗಿತ್ತು. ಯಾಕಂದರೆ ಜನಗಳಿಗೆ ಫ್ರೀ ಕೊಟ್ಬಿಟ್ಟು ಜನ ತುಂಬ ಲೇಸಿನೆಸ್ ಆಗ್ತಾ ಇದ್ದಾರೆ. ಅದ್ರ ಬದಲಾಗಿ ಬೆಲೆ ಏರಿಕೆ ಮಾಡೋದೆಲ್ಲ ಕಮ್ಮಿ ಮಾಡಬೇಕಾಗಿತ್ತು, ಮಾಡಬಾರ್ದಾಗಿತ್ತು. ಮಾಡಿದ್ದಾರೆ. ಸ್ವಲ್ಪ ಚೇಂಜ್ ಮಾಡಬೇಕು. ಹಾಲ್ ರೇಟು, ನೀರು ಇದ್ರದ್ದೆಲ್ಲ ಕಡಿಮೆ ಮಾಡಬೇಕು. ಕನ್ನಗಿ ನೀರಿನ ಬೆಲೆ ಜಾಸ್ತಿ ಆದರೆ ನಮಗೆ ತೊಂದರೆ. ಹಾಲಿನ ಬೆಲೆ ಜಾಸ್ತಿ, ನೀರಿನ ಬೆಲೆ ಜಾಸ್ತಿ, ಗ್ಯಾಸ್ ಬೆಲೆ 50 ರೂಪಾಯಿ ಜಾಸ್ತಿ ಆಗಿದೆ. ಎಲ್ಲಿಂದ ತಂದು ಕಟ್ಟೋದು ಅಲ್ವಾ? ಸಂಬಳ ಜಾಸ್ತಿ ಮಾಡಲ್ಲ. ಜಾಸ್ತಿ ಮೊದಲಿಗೆ ಜಾಸ್ತಿ ಮಾಡುವಾಗ ಸಂಬಳ ಜಾಸ್ತಿ ಮಾಡೋರು. ಇವಾಗ ಯಾವುದೂ ಇಲ್ಲ, ಎಲ್ಲ ಹಿಂಗೆ ರೈಟ್ ಮಾಡ್ಕೊಂಡು ಹೊಟ್ಟೋದ್ರೆ ನಾವೆಲ್ಲಿಂದ ತಂದು ಕಟ್ಟೋದು? ಅದೇ ಅವರು ಸಿದ್ದರಾಮಯ್ಯವರು ಇವಾಗ ಇದನ್ನು ಕೊಡ್ತಾರೆ, ಗ್ಯಾರಂಟಿ ಅಂತ 2 ಸಾವಿರ ಹಾಕ್ತಾರೆ. ಅದ್ರ ಬದಲು ಇದನ್ನೇ ಕಮ್ಮಿ ಮಾಡಿದ್ರೆ ಆಗುತ್ತೆ ಅಲ್ಲವ್ರ? ಹ್ಞೂ, ಕಂದಾಯ ಕಟ್ಟಬೇಕು, ನೀರಿನ ಬಿಲ್ಲೆ ಎಲ್ಲ ಎಷ್ಟೊಂದು ಇದಾದರೆ ನಾವುಗಳು ಎಲ್ಲಿಂದ ಕಟ್ಟೋದು? ಆಮೇಲೆ ಇವಾಗ ಗಾಡಿಗಳು ನಿಲ್ಸೋಕ್ಕೆ 2 ರೂಪಾಯಿ ಅಂತೆ, ತಿಂಗಳಿಗೆ 600 ರೂಪಾಯಿ ಒಂದು ಗಾಡಿಗೆ. ಎಲ್ಲಿ ತಂದು ಕಟ್ಟೋದು? ಅದು ನಮ್ಮ ಜಾಗ, ಅದು ನಮ್ಮದು ಮನೆ ಕಂದಾಯ ಜಾಸ್ತಿ ಮಾಡವ್ರೆ. ರೋಡಲ್ಲಿ ನೀರಿನ ಬಿಲ್ಲು ಜಾಸ್ತಿ. ನಮಗೇನು ಸಂಬಳ ಇಲ್ಲ, ಗೌರ್ಮೆಂಟ್ ಸಂಬಳ ಇಲ್ಲ, ಪ್ರೈವೇಟ್ ಕೆಲಸ ಮಾಡಿದ್ರುಂಟು, ಮಾಡ್ದಿರಿಲ್ಲ. ಕಷ್ಟ ಇದೆ, ಏನು ಮಾಡೋಕ್ಕಾಯ್ತದಪ್ಪ? ಎಲ್ಲರಿಗೂ ಆಗಿದ್ದು ನಿನಗೂ ಅಂತಾರೆ ಅಷ್ಟೇ. ಕಷ್ಟ ಇದೆ. ನಾವೇನು ಬಾಡಿಗೆ ಮನೆ ಇಲ್ಲ, ಸ್ವಂತ ಮನೆ ಆದರೂ ನಮಗೂ ಕಷ್ಟ ಅದೇ. ಕಂದಾಯ ಎಲ್ಲ ಜಾಸ್ತಿ ಹಾಕವ್ರೆ, ನೀರು ಬಿಲ್ಲು, ಹಾಲು ಮೊಸರು ಎಲ್ಲ ಜಾಸ್ತಿ ಮಾಡವ್ರೆ. ಈ ಫ್ರೀ ಬಸ್ಸು ಅಂತ ಬಿಟ್ಬಿಟ್ಟು ಎಲ್ಲ ನಮ್ಮ ತಲೆ ಮೇಲೆ ಹಾಕಿ ಈಗೇನು ಮಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಬೈತಾರೆ ಅಪ್ಪನ್ನ, ನಾವು ಬೈಗಿ ಅಲ್ಲ. ಅವ್ರು ಇದನ್ನೆಲ್ಲ ಮಾಡಿಬಿಟ್ಟು ಬಸ್ ಫ್ರೀ, ಆದ್ರ ದುಡ್ಡು ಫ್ರೀ ಎಲ್ಲ ಮಾಡಿದ್ದು ಏನಕ್ಕೆ ವೇಸ್ಟು? ಇದನ್ನು ಬಡವ್ರ ಬಗ್ಗರಿಗೆ ಇದು ಎಲ್ಲ ಕಮ್ಮಿ ಮಾಡಿದ್ರೆ ಅವ್ರು ಬಡವ್ರ ಬಗ್ಗರು ಊಟ ಮಾಡೋದನ್ನು ಎಲ್ಲ ಇದು ಮಾಡ್ತಾರೆ, ನೆನೆಸ್ಕೊತಾರೆ. ಬಸ್ ಫ್ರೀ ಬಿಟ್ಟು ಏನು ಪ್ರಯೋಜನ? ದುಡ್ಡು ಕೊಟ್ಟು ಏನು ಪ್ರಯೋಜನ? ಅದೆಲ್ಲ ಕಣ್ಣೋರ್ಸೋ ಕೆಲಸನಾ? ಮಾತು ಕೇಳೋದು ಬೇಡ. ಹೆಂಗೆ ನಡ್ಸ್ಕೊಂಡು ಹೋಗ್ತೀನಿ ಹಂಗೆ ನಡ್ಸ್ಕೊಂಡು ಹೋಗಿ. ಅದನ್ನು ಬಿಟ್ಬಿಟ್ಟು ಬಸ್ ಫ್ರೀ 2 ಸಾವಿರ ಕೊಡ್ತೀವಿ, ಇದೆಲ್ಲ ಯಾರು? ನಮ್ಮ ದುಡ್ಡೇ, ನಾವುಗಳು ಟ್ಯಾಕ್ಸ್ಗಳು ಕಟ್ಟೋದು ಆ ದುಡ್ಡೇ ನೀವು ಕೊಡ್ತಾರೆ. ಯಾರು ಫ್ರೀ ಏನು ಕೊಡ್ತಾ ಇಲ್ಲ. ಸಿದ್ದರಾಮಯ್ಯನಿಗೆ ಏನಕ್ಕೆ ಈ ಥರ ಕೆಲಸ? ನಾನು ಹೇಳೋದು ಮೊದಲು ಹೆಂಗಿತ್ತು ಹಂಗೆ ನಡ್ಸ್ಕೊಂಡು ಹೋಗ್ರಿ. ಯಾಕೆ ಬೇಕು ನಿಮಗೆ ಈ ಕೆಲಸ? ನಾನು ಹೇಳೋದು ಅದನ್ನು ಬಿಟ್ಬಿಟ್ಟು ಅದು ಜಾಸ್ತಿ ಮಾಡಿ ಇದು ಜಾಸ್ತಿ ಮಾಡಿ ಹೆಂಗೋ ಬಡವ್ರ ಬಗ್ಗರು ಬದುಕೋದು? ಒಂದು 500 ರೂಪಾಯಿ ಕೂಲಿ ತಂದ್ಬಿಟ್ಟು ಅವ್ನ ಮನೆ ಸಂಸಾರ ನಡೆಸ್ತಾನೆ, ಮಕ್ಕಳನ್ನ ಓದಿಸ್ತಾನೆ, ಏನು ಮಾಡ್ತಾನೆ ಹೇಳಿ? ಹಾಂ, ಕೊಟ್ಟು ಬೇಡ, ಇದೆಲ್ಲ ನಮಗೆ ಬೇಕಾಗಿಲ್ಲ. ಮೊದಲು ಹೆಂಗೆ ನಡೆಸ್ತಾ ಇದ್ರೆ ಹಂಗೆ ನಡ್ಸ್ಕೊಂಡು ಹೋಗಿ. ಎಲ್ಲದಕ್ಕೂ ಕಟ್ಕೊಂಡು ಎಲ್ಲದಕ್ಕೂ ಮಾಡ್ಕೊಂಡು ಎಲ್ಲಿಂದ ತರೋಕ್ಕಾಗುತ್ತೆ ಹೇಳಿ? ಮಕ್ಕಳನ್ನ ನಾವು ಬೀದಿಗೆ ಬಿಡೋಕ್ಕಾಗುತ್ತಾ? ಅವ್ರಿಗೂ ವಿದ್ಯಾಭ್ಯಾಸ ನಾವು ಕೊಡಬೇಕಾ ಬೇಡವಾ ಹೇಳಿ? ಇದು ಸರಸ್ವತಿ.